ಪಾಕಿಸ್ತಾನದಲ್ಲಿ ಮುಂದುವರಿದ ಆಗಂತುಕರ ಬೇಟೆ, ಅನಾಮಿಕನ ಗುಂಡಿನ ದಾಳಿಗೆ ಪುಲ್ವಾಮಾ ದಾಳಿಕೋರ ಉಡೀಸ್. ಫೆಬ್ರವರಿ 14, 2019 ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾದಲ್ಲಿ ಉಗ್ರರು ಭೀಕರ ಆತ್ಮಾಹುತಿ ದಾಳಿ ನಡೆಸಿ 40 ಸಿಆರ್ಪಿಎಫ್ ಯೋಧರನ್ನು ಬಲಿ ಪಡೆದಿದ್ರು. ಈ ದಾಳಿಯ ಮಾಸ್ಟರ್ ಮೈಂಡ್ ಆಗಿದ್ದ ಉಗ್ರ ಹಮ್ಜಾ ಬರ್ಹಾನ್ ಈಗ ಅನಾಮಿಕರ ದಾಳಿಗೆ ಜಿರಳೆಯಂತೆ ಒದ್ದಾಡಿ ಪ್ರಾಣ ಬಿಟ್ಟಿದ್ದಾನೆ. ಡಾಕ್ಟರ್ ಅಂತ ಕರೆಯಲಾಗಿದ್ದ ಪುಲ್ವಾಮಾ ನಿವಾಸಿ ಹಮ್ಜಾ ಬರ್ಹಾನ್ ನನ್ನ 2022 ಭಯೋತ್ಪಾದಕ ಅಂತ ಭಾರತ ಘೋಷಿಸಿತ್ತು. ಪುಲ್ವಾಮಾದ ರತ್ನಿಪೋರ ಪ್ರದೇಶದ ಕಾರ್ಬಾತ್ಪೋರಾದಲ್ಲಿ ಜನಿಸಿದಂತಹ ಬುರ್ಹಾನ್ 2017 ಉನ್ನತ ಶಿಕ್ಷಣವನ್ನು ಪಡೆಯುವ ನೆಪದಲ್ಲಿ ಪಾಕಿಸ್ತಾನಕ್ಕೆ ತೆರಳಿದ್ದ. ಆದರೆ ಅಲ್ಲಿ ಆತ ನಿಷೇಧಿತ ಅಲ್ ಬದರ್ ಎಂಬಂತಹ ಭಯೋತ್ಪಾದಕ ಸಂಘಟನೆಗೆ ಸೇರಿಕೊಂಡು ಕಮಾಂಡರ್ ಆಗಿದ್ದ. ಬಳಿಕ ಕಾಶ್ಮೀರಕ್ಕೆ ಹಿಂದಿರುಗಿ ಯುವಕರನ್ನ ಧಾರ್ಮಿಕ ಮತಾಂಧರನ್ನಾಗಿ ಮಾಡುವ ಕೆಲಸದಲ್ಲಿ ತೊಡಗಿಕೊಂಡಿದ್ದ. ಪುಲ್ವಾಮಾ ದಾಳಿ ಸೇರಿದ ಹಾಗೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಹಲವಾರು ಭಯೋತ್ಪಾದನಾ ಸಂಬಂಧಿತ ಚಟುವಟಿಕೆಗಳೊಂದಿಗೆ ಬುರ್ಹಾನ್ ಸಂಬಂಧವನ್ನು ಹೊಂದಿದ್ದ ಅಂತ ತಿಳಿದು ಬಂದಿದೆ. ಪಾಕಿಸ್ತಾನದಲ್ಲಿ ಭಾರತ ವಿರೋಧಿ ಉಗ್ರರ ಸಂಹಾರ ಸದ್ದಿಲ್ಲದೆ ನಡೀತಾ ಇತ್ತು. ಒಬ್ಬರ ಬೆನ್ನಿಗೆ ಒಬ್ಬರಂತೆ ಅಪರಿಚಿತರ ದಾಳಿಗೆ ಬಲಿಯಾಗ್ತಾ ಇದ್ದಾರೆ. ಕೆಲವರಂತೂ ಪಾಕಿಸ್ತಾನದ ISI ರಕ್ಷಣೆಯಲ್ಲಿದ್ರೂ ಕೂಡ ಆಗಂತುಕರ ಗುಂಡಿಗೆ ಪ್ರಾಣ ಬಿಟ್ಟಿದ್ದಾರೆ.